ವೆಲ್ಕಮ್ ಟು ಶಂಕರ್ IAS ಅಕಾಡೆಮಿ. ಇಂದಿನ ದಿನ ಅಂದರೆ 17ನೇ ತಾರೀಕು ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಆರ್ಟಿಕಲ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ನಮ್ಮ ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್ ಆಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. GS3 ಅಲ್ಲಿರುವಂತಹ ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್. ಅದೇ ರೀತಿಯಲ್ಲಿ ನಮಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ತುಂಬ ಕಾನ್ಸೆಪ್ಟ್ಗಳು ನಮಗೆ ಕರೆಂಟ್ ಅಫೇರ್ಸ್ ಥ್ರೂ ಬರೋದ್ರಿಂದ ಈ ಆರ್ಟಿಕಲ್ಸ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ಆರ್ಟಿಕಲ್ನ ನೋಡ್ಕೊಳ್ಳೋಣ. ಮೊದಲನೇ ಆರ್ಟಿಕಲ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಕ್ಯಾಮೆರಾಸ್ ಇನ್ ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ಸೆಂಡ್ ಪೋಚಿಂಗ್ ಪ್ಲಮೇಟಿಂಗ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ಎಲ್ಲಿರೋದು? ಒಡಿಸ್ಸಾದಲ್ಲಿ ಇರೋದು. ಒಡಿಸ್ಸಾದಲ್ಲಿರುವಂತಹ ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಎಂಡ್ ಟು ಎಂಡ್ ಕ್ಯಾಮೆರಾ ಟ್ರ್ಯಾಪಿಂಗ್ ಅನ್ನ ಮಾಡಿದ್ದಾರೆ. ಸೊ ಯಾವುದಕ್ಕೋಸ್ಕರ ಈ ತರ ಒಂದು ಸರ್ವಿಲಿಯನ್ಸ್ ನ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹ್ಯೂಮನ್ ಎನ್ಕ್ರೋಚ್ಮೆಂಟ್ ಅಥವಾ ಹ್ಯೂಮನ್ ಪೋಚಿಂಗ್ ಮತ್ತೆ ಬೇರೆ ಅನಿಮಲ್ಸ್ ಗಳಿಂದ ಥ್ರೆಟ್ ಆಗ್ತಿರುತ್ತಲ್ವಾ, ಇದನ್ನ ಅವಾಯ್ಡ್ ಮಾಡಿಬಿಟ್ಟು ಟು ಎನ್ಹ್ಯಾನ್ಸ್ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಸೊ ಈ ಒಂದು ಮೇನ್ ಇಂಟೆನ್ಷನ್ ನ ಇಟ್ಕೊಂಡ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ ಕ್ಯಾಮೆರಾವನ್ನ ತಗೊಂಡ್ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನ ನೋಡ್ಕೊಳ್ಳೋಣ. ಮೊದಲಿಗೆ ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ಬಗ್ಗೆ. ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ಇರೋದು ಎಲ್ಲಿ ಅಂತ ಹೇಳಿದ್ರೆ ಒಡಿಸ್ಸಾದಲ್ಲಿ, ಅದರಲ್ಲೂ ಮಯೂರ್ಭಂಜ್ ಡಿಸ್ಟ್ರಿಕ್ಟ್ ಅಲ್ಲಿ. ಇದ್ರ ಫೀಚರ್ ನಮ್ಗೆ ಟೆರೈನ್ ಯಾವುದು ಅಂತ ಕೇಳಿದ್ರೆ ಪ್ಲಾಟ್ಯೂ ಟೆರೈನ್ ನ ನೋಡ್ಬೋದಾಗತ್ತೆ. ನೆಕ್ಸ್ಟ್ ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ನ ಯಾವ್ಯಾವ ರೀತಿಯಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 1973ರಲ್ಲಿ ನಾವು ಪ್ರಾಜೆಕ್ಟ್ ಟೈಗರ್ ಅನ್ನ ತಗೊಂಡ್ಬರ್ತೀವಿ. ಸೊ ಪ್ರಾಜೆಕ್ಟ್ ಟೈಗರ್ ನ ಕೂಡ ನಾವು ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ 1956ರಲ್ಲಿ ಟೈಗರ್ ರಿಸರ್ವ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡಿರ್ತೀವಿ ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ನ. ನಂತರ ಇದು 2009ರಲ್ಲಿ ಯುನೆಸ್ಕೋಸ್ ಬಯೋಸ್ಪಿಯರ್ಗೆ ಜಾಯಿನ್ ಆಯ್ತು. ಯುನೆಸ್ಕೋಸ್ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿದ್ರೆ ಯುನೆಸ್ಕೋಸ್ ಮ್ಯಾಬ್ ಅಂತ ಕರಿತೇವೆ. ಸೊ ಮ್ಯಾಬ್ ಅಂತ ಹೇಳಿದ್ರೆ ಯುನೆಸ್ಕೋಸ್ ಮ್ಯಾನ್ ಅಂಡ್ ಬಯೋಡೈವರ್ಸಿಟಿ ಅಂತ ಹೇಳ್ಬಿಟ್ಟು ಇದನ್ನ ಹ್ಯೂಮನ್ ಮತ್ತೆ ಅನಿಮಲ್ಸ್ ಇಬ್ರು ಕೂಡ ಒಟ್ಟೊಟ್ಟಿಗೆ ಜೀವನ ಮಾಡ್ಲಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಕೋಆರ್ಡಿನೇಷನ್ ಅಲ್ಲಿ ವರ್ಕ್ ಮಾಡಿ ನಾವು ಕನ್ಸರ್ವೇಷನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನ ಇಟ್ಕೊಂಡು ಯುನೆಸ್ಕೋ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು 2009ರಲ್ಲಿ ಇದಕ್ಕೆ ಜಾಯಿನ್ ಆಗತ್ತೆ. ನಂತರ ಇಲ್ಲಿ ನಾವು ಸ್ಪೆಷಲ್ ಆಗಿ ರೆಡ್ ಸಿಲ್ಕ್ ಟ್ರೀನ ನೋಡ್ಬೋದಾಗತ್ತೆ. ಇದು ಸ್ಪೆಷಲ್ ಟ್ರೀ ವಿ ಕ್ಯಾನ್ ಸಿ ಇನ್ ದ ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ಅಂಡ್ ಆಲ್ಸೋ ಸಾಲ್ ಟ್ರೀಗಳನ್ನ ನೋಡ್ತೇವೆ. ಹಾಗೆಯೇ ಅನಿಮಲ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ ಎಕ್ಸ್ಕ್ಲೂಸಿವ್ ಆಗಿ ಬ್ಲ್ಯಾಕ್ ಟೈಗರ್ ನ ನೋಡ್ತೇವೆ. ಸೊ ಬ್ಲ್ಯಾಕ್ ಟೈಗರ್ ಅಂತ ಹೇಳಿದ್ರೆ ಬ್ಲ್ಯಾಕ್ ಪ್ಯಾಂಥರ್ ಅಲ್ಲ, ಬ್ಲ್ಯಾಕ್ ಪ್ಯಾಂಥರೇ ಬೇರೆ, ಬ್ಲ್ಯಾಕ್ ಟೈಗರೇ ಬೇರೆ. ಈ ಟೈಗರ್ಸ್ ಇಲ್ಲೇನು ನಾವು ಬ್ಲ್ಯಾಕ್ ಕಾಣಿಸ್ತಿದೆ ಅಲ್ವಾ, ಸೊ ಯೂಶಲಿ ವೈಟ್ ಮತ್ತೆ ಬ್ರೌನ್ ಲೈನ್ಸ್ ಗಳಿರುತ್ತೆ ಟೈಗರ್ ಅಲ್ಲಿ. ಅಲ್ಲಿ ಎಲ್ಲಿ ವೈಟ್ ಲೈನ್ಸ್ ಇದೆ ಅಲ್ಲ, ಅದ್ರಲ್ಲಿ ನಾವು ಬ್ಲ್ಯಾಕ್ ಕಲರ್ ಅನ್ನ ನೋಡ್ಬೋದಾಗತ್ತೆ. ಇದನ್ನ ಸ್ಯೂಡೋ ಮೆಲನಿನ್ ಅಂತ ಕೂಡ ಕರೀತಾರೆ. ಯಾಕೆ ಈ ತರ ಮಾಡಿಫಿಕೇಶನ್ ಆಗಿದೆ ಇಡೀ ಪ್ರಪಂಚದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ಅಲ್ಲಿ ಮಾತ್ರ ನಾವು ಈ ಒಂದು ಫೀಚರ್ ನ ನೋಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಜೀನ್ ಚೇಂಜಸ್ ಇಂದ, DNA ಚೇಂಜಸ್ ಆಗಿರೋದ್ರಿಂದ ನಾವು ಈ ಒಂದು ಎಕ್ಸ್ಟರ್ನಲ್ ಫೀಚರ್ಗಳನ್ನ ನೋಡ್ಬೋದಾಗತ್ತೆ. ಸೊ ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಅನಿಮಲ್ಸ್ ಗಳನ್ನ ನಾವು ತಗೊಂಡ್ರೆ ಟೈಗರ್, ಲೆಪರ್ಡ್, ಗೋರ್, ಎಲಿಫೆಂಟ್ ಮತ್ತೆ ಡೀರ್, ಸ್ಲಾತ್, ಬೇರ್ಸ್ ಗಳನ್ನ ನೋಡ್ಬೋದಾಗತ್ತೆ. ಯುನಿಕ್ ಫೀಚರ್ ಏನು? ಓಮ್ ಟು ಮೆಲನಿಸ್ಟಿಕ್ ಟೈಗರ್ ಅಂದ್ರೆ ಬ್ಲ್ಯಾಕ್ ಟೈಗರ್. ನೆಕ್ಸ್ಟ್ ಅದರ್ ಫೌನಾ, ಸ್ಮಾಲ್ ಮ್ಯಾಮಲ್ಸ್, ರೆಪ್ಟೈಲ್ಸ್ ಗಳನ್ನ ಕೂಡ ನೋಡ್ಬೋದಾಗತ್ತೆ. ಒಡಿಶಾ ಅಂತ ಹೇಳಿದ್ರೆ ನಮ್ಗೆ ಟ್ರೈಬಲ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಒಡಿಸ್ಸಾದಲ್ಲಿ ಜಾಸ್ತಿ ಇದ್ದಾರೆ. ಸೊ ಯಾವ್ಯಾವ ಕಮ್ಯುನಿಟೀಸ್ ನ ಸಿಂಪ್ಲಿಪಲ್ ಟೈಗರ್ ರಿಸರ್ವ್ ಅಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರೆ ಕೋಲಾ, ಸಾಂಥಾಲ, ಭೂಮಿಜ, ಬತೂಡಿ,
ಗೊಂಡ, ಖಾದಿಯ, ಮನ್ಖಾದಿಯ, ಸಹಾರ ಈ ರೀತಿಯಾದಂತಹ ಟ್ರೈಬಲ್ ಕಮ್ಯುನಿಟೀಸ್ಗಳನ್ನ ನಾವು ಒಡಿಶಾದಲ್ಲಿ ಸಿಮ್ಲಿಪಲ್ ಟೈಗರ್ ರಿಸರ್ವ್ ಹತ್ರ ನೋಡ್ಬೋದಾಗತ್ತೆ. ಸೊ ಈಗ ಮಾಡಿದ್ದಾರೆ. ಸೊ ಈ ಒಂದು ಟ್ರಯಲ್ ಗಾರ್ಡ್ ಕ್ಯಾಮೆರಾವನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ನೈಟ್ ಜಾರ್ ಟೆಕ್ನಾಲಜೀಸ್ ಅವರು ಮ್ಯಾನುಫ್ಯಾಕ್ಚರಿಂಗ್ ನ ಮಾಡಿದ್ದಾರೆ. ಸೊ ಇದ್ರದ್ದು ಫಸ್ಟ್ ಇಂಪಾರ್ಟೆನ್ಸ್ ಏನು, ಏನಕ್ಕೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡ್ಬಂದ್ರು, ಇದರಿಂದ ನಮ್ಗಿನ್ನ ಕೂಡ ಜಾಸ್ತಿ ಕಾಸ್ಟ್ ಎಫೆಕ್ಟಿವ್ ಆಗತ್ತಲ್ವಾ? ನೋ. ಯಾಕೆ ಅಂತ ಹೇಳಿದ್ರೆ ಇದ್ರದ್ದು ಫೀಚರೇ ಆಗಿದೆ. ಮೊದಲಿಗೆ ಲೋ ಕಾಸ್ಟ್, ಎರಡನೆಯದಾಗಿ ಲೋ ಪವರ್ ಮಾಡಿಫಿಕೇಶನ್, ಮೂರನೇದಾಗಿ ಕ್ವಿಕ್ ರಿಸಲ್ಟ್. ಸೊ ಫಸ್ಟ್ನೇದು ವೈ ಲೋ ಕಾಸ್ಟ್ ಅಂತ ಹೇಳಿದ್ರೆ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾ ಏನಿದೆ ಇದರಲ್ಲಿ ಏನು ಬ್ಯಾಟ್ರೀಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ಬ್ಯಾಟ್ರೀಸ್ಗಳು ಆಲ್ಮೋಸ್ಟ್ 6 to 1 year ಬಾಳಿಕೆನ ಬರ್ತಾ ಇದೆ. ಅಂದ್ರೆ 6 ತಿಂಗಳಿಂದ 1 ವರ್ಷ ನಾವು ಆ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ಬೋದು. ಡಿಪೆಂಡ್ಸ್ ಆನ್ ದ ಫೋಟೋಸ್ ಇಟ್ ಇಸ್ ಕ್ಯಾಪ್ಚರಿಂಗ್ ಅಂಡ್ ಸೆಂಡಿಂಗ್ ಟು ಅಸ್. ನೆಕ್ಸ್ಟ್ ಲೋ ಪವರ್ ಮಾಡಿಫಿಕೇಶನ್. ಆಕ್ಚುಲಿ ಕ್ಯಾಮೆರಾಗಳು ಅಂತ ಹೇಳಿದ್ರೆ ನಮಗೇನು 24/7 ವರ್ಕ್ ಆಗತ್ತೆ, ಸೇಮ್ ಇಂಟೆನ್ಸಿಟಿಯಲ್ಲಿ ವರ್ಕ್ ಆಗ್ತಾ ಇರತ್ತೆ, ಇದನ್ನೆಲ್ಲ ನಾವು ಸಡನ್ ಆಗಿ ಬರುತ್ತೆ ತಲೆಗೆ. ಬಟ್ ಈ ಒಂದು ಟ್ರಯಲ್ ಗಾರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವಾಗ ಅನಿಮಲ್ಸ್ ಮೂವ್ಮೆಂಟ್ ಇರೋದಿಲ್ಲ ಅಥವಾ ಹ್ಯೂಮನ್ ಮೂವ್ಮೆಂಟ್ ಇರೋದಿಲ್ಲ ಅಥವಾ ಯಾವಾಗ ಅಲರ್ಟ್ ನ ಕೊಡೋ ಅವಶ್ಯಕತೆ ಇರೋದಿಲ್ಲ, ಆ ಟೈಮಲ್ಲಿ ಲೋ ಪವರ್ ಅನ್ನ ಯೂಸ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ಅಲ್ಲೇನಾದ್ರೂ ಸ್ವಲ್ಪ ಏನಾದ್ರೂ ಮೂವ್ಮೆಂಟ್ ಆಯ್ತು, ಆಗ ಐ ಪವರ್ಗೆ ತಾನೇ ಮಾಡಿಫೈನ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಕ್ವಿಕ್ ರಿಸಲ್ಟ್. ಹೌದು, ಇಟ್ ವಿಲ್ ಗಿವ್ ಅ ಕ್ವಿಕ್ ರಿಸಲ್ಟ್. ಆಲ್ಮೋಸ್ಟ್ ನಮಗೆ 30 to 40 ಸೆಕೆಂಡ್ ಒಳಗಡೆ ಫೋಟೋವನ್ನ ಸೆಂಡ್ ಮಾಡುತ್ತೆ. ಹಾಗಾಗಿ ಈ ಒಂದು ಟ್ರಯಲ್ ಗಾರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾನೇ ಬೆನಿಫಿಟ್ ಆಗತ್ತೆ. ಅಂದ್ರೆ ಅದ್ರದ್ದು ಫೀಚರ್ಸ್ ಇಂದ ನಮ್ಗೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಮೋಷನ್ ಸೆನ್ಸರ್ ನ ಅಳವಡಿಸಿಕೊಳ್ಳಲಾಗಿದೆ. ಇಮೇಜ್ ಕ್ಲಾಸಿಫಿಕೇಶನ್ಸ್ ನ ಕೂಡ ಮಾಡಲಾಗಿದೆ. ಸೊ ಆಲ್ಮೋಸ್ಟ್ 100ರಿಂದ 150 ಕ್ಯಾಮೆರಾಸ್ ಗಳನ್ನ ಇನ್ಸ್ಟಾಲ್ ನ ಮಾಡಿದ್ದಾರೆ. ನೆಕ್ಸ್ಟ್ ಇಮೇಜಸ್ ಟು ಅಫಿಷಿಯಲ್ಸ್ ವಿತಿನ್ 40 ಸೆಕೆಂಡ್, ಅದೇ ಕ್ವಿಕ್ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಬೆನಿಫಿಟ್ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಡೆಪ್ಲಾಯ್ ಮಾಡೋದ್ರಿಂದ ಅಂತ ಹೇಳಿದ್ರೆ, ಮೊದಲಿಗೆ ಆಂಟಿ ಪೋಚಿಂಗ್. ಸೊ ಹ್ಯೂಮನ್ ಎನ್ಕ್ರೋಚ್ಮೆಂಟ್, ಪೋಚಿಂಗ್ಸ್ ಆಗಿರ್ಬೋದು, ಇದನ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಅಲ್ಲಿರುವಂತಹ ಅಫಿಷಿಯಲ್ಸ್ ಕ್ವಿಕ್ ಆಗಿ ಅದಕ್ಕೆ ಆಕ್ಷನ್ ತಗೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಫಾಸ್ಟರ್ ರೆಸ್ಪಾನ್ಸ್ ಟೈಮ್. ನೆಕ್ಸ್ಟ್ ಮಾನಿಟರಿಂಗ್ ಹ್ಯೂಮನ್ ಆಕ್ಟಿವಿಟಿ. ಇದಿಷ್ಟು ಬೆನಿಫಿಟ್ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾವನ್ನ ಯೂಸ್ ಮಾಡ್ತಿರೋದ್ರಿಂದ. ಸೊ ಇದರಿಂದ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಎನ್ಹಾನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನೋಡ್ಕೊಂಡ್ವಿ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಇದೆಯಲ್ಲ, ಅದರ 2006ರ ಅಮೆಂಡ್ಮೆಂಟ್ ಅಲ್ಲಿ ಈ ಒಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. 4 ವರ್ಷಕ್ಕೆ ಒಂದ್ಸಲ ಟೈಗರ್ ಸೆನ್ಸಸ್ ನ ಮಾಡುತ್ತೆ. ಅಂಡ್ ಪ್ರಾಜೆಕ್ಟ್ ಟೈಗರ್ ರಿಲೇಟೆಡ್ ನೆಸೆಸರಿ ಸ್ಟೆಪ್ಸ್ ಗಳನ್ನ ಕೂಡ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರ ರಿಲೇಟೆಡ್ ಒಂದು ಕ್ವಶನ್ ಇದೆ, ನೋಡ್ಕೊಳ್ಳೋಣ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಪ್ರಾಜೆಕ್ಟ್ ಟೈಗರ್. It was launched in 1973 to conserve the tiger population in India. So first statement correct ಆಗುತ್ತೆ. So first statement correct ಅಂದ್ರೆ second one remove ಮಾಡ್ಕೋಬಹುದು. The project is implemented by the National Tiger Conservation Authority. ಇದು ಕೂಡ ಸರಿಯಾದ ಉತ್ತರ. ನೆಕ್ಸ್ಟ್ ಇಂಡಿಯಾ is home to over 90% of the world's tiger. ಇಲ್ಲ, ಇಂಡಿಯಾ is home to 70 to 75% of the world's tiger. ಅದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡಿದ್ವಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ದಟ್ ಇಸ್ 1 and 2 ಓನ್ಲಿ. ಸೊ ನೆಕ್ಸ್ಟ್ ಕೋರಲ್ ರೀಫ್ ಬಗ್ಗೆ ಹೇಳಿದ್ದಾರೆ.
ಸೊ ಯಾಕೆ ಈ ಕೋರಲ್ ರೀಫ್ ಇಂಪಾರ್ಟೆಂಟ್? ಕೋರಲ್ ರೀಫ್ಸ್ ಇನ್ ದ ಗಲ್ಫ್ ಆಫ್ ಈಲಾಟ್ ರಿಕವರ್ ಆಫ್ಟರ್ ಅ ಶಟ್ ಡೌನ್. ಆಕ್ಚುಲಿ ಈ ಗಲ್ಫ್ ಆಫ್ ಏಲಾಟ್ ಇದೆಯಲ್ಲ, ಇದನ್ನ ನಾವು ಗಲ್ಫ್ ಆಫ್ ಅಕಾಬಾ ಅಂತ ಕೂಡ ಕರಿತೇವೆ. ಈ ರೀಜನ್ ಅಲ್ಲಿ ನರ್ದರ್ನ್ ಸೈಡ್ ಅಲ್ಲಿ ಬರುವಂತಹ ಕೋರಲ್ಸ್ ಏನಿದೆ, ಆ ಕೋರಲ್ಸ್ ಸ್ಪೆಷಲ್ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಗ್ರೋತ್ ಆಗುವಂತಹ ಕ್ಲೈಮೇಟ್. ಸೊ ಹಾಗಾಗಿ ಬೇರೆ ಕೋರಲ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಕೋರಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಷ್ಟು ದಿನ ಇರ್ಲಿಲ್ಲ ಕೋರಲ್ಸ್, ಅಂದ್ರೆ ಕೋರಲ್ ಬ್ಲೀಚಿಂಗ್ ಆಗಿ ಕೋರಲ್ ಪಾಪ್ಯುಲೇಷನ್ ರಿಡ್ಯೂಸ್ ಆಗಿತ್ತು. ಇವಾಗ ಆ ಕೋರಲ್ಸ್ ಮತ್ತೆ ಏನಾಗಿದೆ, ರಿಕವರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಒಂದು ಆರ್ಟಿಕಲ್ ಮೂಲಕ ನೋಡ್ಕೋಬಹುದಾಗತ್ತೆ. ಸೊ ಗಲ್ಫ್ ಆಫ್ ಎಲೈಟ್ ಬಗ್ಗೆನೇ ನೋಡ್ಕೊಂಡ್ರೆ, ಗಲ್ಫ್ ಆಫ್ ಎಲೈಟ್ ನ ನಾವು ಗಲ್ಫ್ ಆಫ್ ಅಕಾಬಾ ಅಂತ ಕೂಡ ಕರಿತೇವೆ. ಸೊ ನಾರ್ತ್ ಈಸ್ಟರ್ನ್ ಎಕ್ಸ್ಟೆನ್ಷನ್ ಆಫ್ ರೆಡ್ ಸಿ ಅಲ್ಲಿ ನೋಡ್ಬೋದು. ಸದರ್ನ್ ಸೈಡ್ ಅಲ್ಲಿ ನಾವು ನೋಡ್ಕೊಂಡ್ರೆ ಸುಯೆಸ್ ಕೆನಾಲ್ ಇರುತ್ತೆ. ನೆಕ್ಸ್ಟ್, ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಸಿನಾಯ್ ಪೆನಿನ್ಸುಲಾ ಅಂಡ್ ಅರೇಬಿಯನ್ ಪೆನಿನ್ಸುಲಾ. ಇದ್ರ ಬಿಟ್ವೀನ್ ನೋಡ್ಬೋದಾಗತ್ತೆ. ಯಾವ್ಯಾವ ಕಂಟ್ರೀಸ್ ಗಳು ಬಾರ್ಡರ್ ಆಗಿದೆ, ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಈಜಿಪ್ಟ್, ಇಸ್ರೇಲ್, ಜೋರ್ಡನ್, ಸೌದಿ ಅರೇಬಿಯಾ, ಈ 4 ದೇಶಗಳನ್ನ ನೀವು ಬಾರ್ಡರ್ ಕಂಟ್ರೀಸ್ ಆಗಿ ನೋಡ್ಬೋದಾಗತ್ತೆ. ಸೊ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಹಾಗೆಯೇ ಸುಯೆಸ್ ಕೆನಾಲ್ ಅಲ್ಲೇ ನಿಯರ್ ಅಲ್ಲಿ ಬರೋದ್ರಿಂದ ಟ್ರೇಡಿಂಗ್ ಆಕ್ಟಿವಿಟೀಸ್ಗೂ ಕೂಡ ಹೆಲ್ಪ್ ಆಗತ್ತೆ. ನೆಕ್ಸ್ಟ್, ಕೋರಲ್ಸ್. ಏನು ಕೋರಲ್ಸ್ ಅಂದ್ರೆ? ಕೋರಲ್ಸ್ ಅಂತ ಹೇಳಿದ್ರೆ ಪಾಲಿಪಿ ಮತ್ತೆ ಝೂಕ್ಸಾಂಥಲೆ, ಈ ಎರಡರ ಸಿಂಬಯೋಟಿಕ್ ರಿಲೇಶನ್ಶಿಪ್ ಇಂದ ಗ್ರೋತ್ ಆಗೋದೆ ಕೋರಲ್ಸ್. ಸೊ ಆ ಕೋರಲ್ಸಿನ ಗ್ರೂಪ್ ನ ನಾವೇನಂತ ಕರಿತೀವಿ, ಕೋರಲ್ ರೀಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕೋರಲ್ಸ್ ಗಳನ್ನ ನಾವು ರೀನ್ ಫಾರೆಸ್ಟ್ ಆಫ್ ದ ಆಕ್ವಿಟಿಕ್ ರೀಜನ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಕೋರಲ್ಸ್ ಟೈಪ್ ಆಫ್ ಕೋರಲ್ಸ್ ಗಳನ್ನ ನೋಡ್ಕೊಂಡ್ರೆ ಫ್ರಿಂಜಿಂಗ್ ರೀಫ್, ಬ್ಯಾರಿಯರ್ ರೀಫ್, ಅಟಾಲ್ಸ್ ನ ನೋಡ್ಬೋದಾಗತ್ತೆ. ಮೊದಲಿಗೆ ಫ್ರಿಂಜಿಂಗ್ ರೀಫ್ ಅಂದ್ರೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಐಲ್ಯಾಂಡ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ವಾಟರ್ ರೀಜನ್. ಸೊ ಕೋರಲ್ಸ್ ನಿಯರ್ ಟು ದ ಲ್ಯಾಂಡ್ ಏರಿಯಾಗೆ ತುಂಬಾ ಹತ್ರದಲ್ಲಿ ಬೆಳೆದಿರುತ್ತೆ. ಅದನ್ನ ನಾವು ಫ್ರಿಂಜಿಂಗ್ ರೀಫ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್, ಬ್ಯಾರಿಯರ್ ರೀಫ್ ಅಂತ ಹೇಳಿದ್ರೆ ಇದು ಐಲ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ವಾಟರ್ ಬಾಡಿ ಇರುತ್ತೆ. ಸೊ ಈ ವಾಟರ್ ಬಾಡಿ ಇಂದ ಸ್ವಲ್ಪ, ಅಂದ್ರೆ ಲ್ಯಾಂಡ್ ಏರಿಯಾದಿಂದ ಸ್ವಲ್ಪ ದೂರದಲ್ಲಿ ಬೆಳೆದಿರುತ್ತೆ. ಯೂಶಲಿ ಬ್ಯಾರಿಯರ್ ರೀಫ್ ಅಂತ ಹೇಳಿದ್ರೆ ದ ಸ್ಮಾಲ್ ವಾಟರ್ ಬಾಡಿ ವಿಚ್ ಸಪರೇಟ್ಸ್ ದ ಕೋರಲ್ಸ್ ಅಂಡ್ ದ ಮೇನ್ಲ್ಯಾಂಡ್. ಕೋರಲ್ಸ್ ಮತ್ತೆ ಮೇನ್ಲ್ಯಾಂಡ್ ನ ಸಪರೇಟ್ ಮಾಡೋದು ಒಂದು ಸ್ಮಾಲ್ ವಾಟರ್ ಬಾಡಿ, ಅದನ್ನ ನಾವು ಬ್ಯಾರಿಯರ್ ರೀಫ್ ಅಂತ ಹೇಳಿ ಕರಿತೀವಿ. ಸೊ ಆಸ್ಟ್ರೇಲಿಯಾದಲ್ಲಿ ನಾವು ಲಾರ್ಜೆಸ್ಟ್ ಬ್ಯಾರಿಯರ್ ರೀಫ್ ಅನ್ನ ನೋಡ್ಬೋದು, ಕ್ವೀನ್ಸ್ಲ್ಯಾಂಡ್ ಅಲ್ಲಿ. ನೆಕ್ಸ್ಟ್, ಅಟಾಲ್ಸ್ ಅಂತ ಹೇಳಿದ್ರೆ, ಸೊ ಅಟಾಲ್ಸ್ ಅಂತ ಹೇಳಿದ್ರೆ ಕೋರಲ್ಸ್ ಈ ರೀತಿಯಲ್ಲಿ ಗ್ರೋತ್ ಆಗಿರುತ್ತೆ. ಮಧ್ಯದಲ್ಲಿ ವಾಟರ್ ಇರುತ್ತೆ, ಅಂದ್ರೆ ಸುತ್ತ ಕೋರಲ್ಸ್ ಇದ್ದು ಮಧ್ಯದಲ್ಲಿ ವಾಟರ್ ಇದ್ರೆ ನಾವದನ್ನ ಅಟಾಲ್ಸ್ ಅಂತ ಹೇಳಿ ಕರಿತೇವೆ. ಈ ರೀತಿಯಾದಂತಹ 3 ರೀತಿಯ ಕೋರಲ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. ಸೊ ಹಾಗಿದ್ರೆ ಸ್ಪೆಸಿಫಿಕ್ ಕಂಡೀಷನ್ ಏನು ಕೋರಲ್ಸ್ ಗಳು ಗ್ರೋತ್ ಆಗೋದಕ್ಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಸನ್ಲೈಟ್. ಸೊ ಕೋರಲ್ಸ್ ನಮಗೆ ಗ್ರೋತ್ ಆಗ್ಬೇಕು ಅಂದ್ರೆ ಸನ್ಲೈಟ್ ಪೆನೆಟ್ರೇಷನ್ ಆಗ್ಲೇಬೇಕು. ಸೊ ಸನ್ಲೈಟ್ ಪೆನೆಟ್ರೇಷನ್ ಆಗ್ಬೇಕಂದ್ರೆ ದ ವಾಟರ್ ಶುಡ್ ಬಿ ಕ್ಲಿಯರ್ ಅಂಡ್ ಕ್ಲೀನ್, ಕರೆಕ್ಟ್ ಅಲ್ವಾ? ಸೊ ಸನ್ಲೈಟ್ ಪೆನೆಟ್ರೇಷನ್ ಇಸ್ ಎಸೆನ್ಷಿಯಲ್. ಹಾಗಾಗಿ ನಮ್ಗೆ ವಾಟರ್ ಬಂದ್ಬಿಟ್ಟು ಕ್ಲೀನ್ ಅಂಡ್ ಕ್ಲಿಯರ್ ವಾಟರ್ ಇರಬೇಕು. ದಟ್ ಈಸ್ ನಥಿಂಗ್ ಬಟ್ ಸೆಡಿಮೆಂಟ್ ಫ್ರೀ ವಾಟರ್ ಇರಬೇಕಾಗತ್ತೆ. ನೆಕ್ಸ್ಟ್, ವಾರ್ಮ್ ವಾಟರ್ ಅಲ್ಲಿ ನಮ್ಗೆ ಕೋರಲ್ ರೀಫ್ಸ್ ಗಳನ್ನ ನೋಡ್ಬೋದಾಗತ್ತೆ. ಟೆಂಪರೇಚರ್ ವಿಚ್ ಇಸ್ ಬಿಟ್ವೀನ್ 20 to 32 ಡಿಗ್ರಿ ಸೆಲ್ಸಿಯಸ್. ಎಕ್ಸ್ಟ್ರೀಮ್ ಸಾಲ್ಟ್ ವಾಟರ್ ರೀಜನ್ ಅಲ್ಲಿ ಕೋರಲ್ಸ್ ಗಳು ಗ್ರೋತ್ ಆಗಲ್ಲ. ರಿಕ್ವೈರ್ ಸ್ಪೆಸಿಫಿಕ್ ಸ್ಯಾಲಿನಿಟಿ ಲೆವೆಲ್. ಎಷ್ಟು ಸ್ಯಾಲಿನಿಟಿ ಇರಬೇಕು ಅಂತ ಹೇಳಿದ್ರೆ ಯೂಶಲಿ 35 PPT ಅಷ್ಟು ಸ್ಯಾಲಿನಿಟಿ ಇದ್ರೆ ಆ ರೀಜನ್ ಅಲ್ಲಿ ಕೋರಲ್ ರೀಫ್ಸ್ ಗಳನ್ನ ನೋಡುತ್ತೇವೆ. ಸೊ ಎಸ್ಪೆಷಲಿ ಬ್ರಾಕಿಶ್ ರೀಜನ್ ಅಲ್ಲಿ, ಹೆವಿ ಫ್ರೆಶ್ ವಾಟರ್ ಅಲ್ಲೂ ಕೂಡ ನಾವು ಕೋರಲ್ಸ್ ಗಳನ್ನ ನೋಡಲ್ಲ. ಹಾಗೆಯೇ ತುಂಬಾ ಸಾಲ್ಟಿ ವಾಟರ್ ಇದ್ರೂ ಕೂಡ ಕೋರಲ್ಸ್ ಗಳು ಅಲ್ಲಿ ಗ್ರೋತ್ ಆಗಲ್ಲ. ಎಲ್ಲಿ ಬ್ರಾಕಿಶ್ ರೀಜನ್ ಇರುತ್ತಲ್ವಾ ಅಲ್ಲಿ ನಮ್ಗೆ ಕೋರಲ್ಸ್ ಗಳು ಗ್ರೋತ್ ಆಗುತ್ತೆ. ಯೂಶಲಿ
6 PPT ಟು 35 PPT ತನಕ ನಾವು ಕೋರಲ್ಸ್ಗಳನ್ನ ನೋಡ್ಬೋದಾಗತ್ತೆ. ಅಂಡ್ ಕೋರಲ್ಸ್ಗಳು ಗ್ರೋತ್ ಆಗ್ಬೇಕಂತ ಹೇಳಿದ್ರೆ ನ್ಯೂ ನೋಡ್ಕೊಂಡ್ವಿ. ಸಿಗ್ನಿಫಿಕೆನ್ಸ್ ಏನು ಕೋರಲ್ಸ್ ಅಂತ ನೋಡೋಣ. ಸೊ ಮೊದಲನೇದು ಎಕನಾಮಿಕ್ ವ್ಯಾಲ್ಯೂ. ಎಕನಾಮಿಕ್ ವ್ಯಾಲ್ಯೂ ಯಾಕೆ ಹೇಳಿದ್ರೆ ನಮ್ಮ ಬಯೋಡೈವರ್ಸಿಟಿ, ಅಕ್ವಾಟಿಕ್ ರೀಜನ್ ಅಲ್ಲಿರುವಂತಹ ಬಯೋಡೈವರ್ಸಿಟಿ ಏನಿದೆ ಅದಕ್ಕೆ ಎಷ್ಟೋ ಸ್ಪೀಸೀಸ್ಗಳು ಕೋರಲ್ಸ್ಗೆ ಮನೆ ಆಗಿದೆ, ಅಂದ್ರೆ ಹ್ಯಾಬಿಟ್ಯಾಟ್ ನ ಒದಗಿಸ್ಕೊಡ್ತಾ ಇದೆ. ಹಾಗಾಗಿ ಸೊ ಫಿಶರೀಸು ಮತ್ತೆ ಟೂರಿಸಂಗೆ ತುಂಬಾನೇ ಅಟ್ರಾಕ್ಟಿವ್ ಪ್ಲೇಸಸ್ ಆಗತ್ತೆ. ನೆಕ್ಸ್ಟ್ ರೀನ್ ಫಾರೆಸ್ಟ್ ಆಫ್ ಓಷನ್ ಅಂತ ಕರಿತೇವೆ. ಸೊ ಬಯೋಡೈವರ್ಸಿಟಿ ತುಂಬಾನೇ ಜಾಸ್ತಿ ಇರುತ್ತೆ. ಈಗ ಲ್ಯಾಂಡ್ ಏರಿಯಾದಲ್ಲಿ ರೈನ್ ಫಾರೆಸ್ಟ್ ಅಂತ ಹೇಳಿದ್ರೆ ನಮ್ಗೆ ಇಕ್ವಿಟೋರಿಯಲ್ ರೀಜನ್ ಇದೆಲ್ಲ ಅಲ್ಲಿ ಕಾಣುತ್ತೆ, ಕರೆಕ್ಟಾ? ಸೊ ಬಯೋಡೈವರ್ಸಿಟಿ ಜಾಸ್ತಿ ಇದೆ. ಅದೇ ರೀತಿ ರೈನ್ ಫಾರೆಸ್ಟ್ ಆಫ್ ದ ಓಷನ್ ಕೋರಲ್ಸ್, ಹಂಗಾಗಿ ಅಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇದೆ. ನೆಕ್ಸ್ಟ್ ಸಪೋರ್ಟ್ ಡೈವರ್ಸ್ ಮರೈನ್ ಲೈಫ್, ಹಾಗೆಯೇ ಕೋಸ್ಟಲ್ ಪ್ರೊಟೆಕ್ಷನ್ ನ ಮಾಡುತ್ತೆ. ಹೇಗೆ ಕೋಸ್ಟಲ್ ಪ್ರೊಟೆಕ್ಷನ್ ನ ಮಾಡುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಕೆಲಾಮಿಟೀಸ್ ಬರುತ್ತೆ ಅಲ್ವಾ, ಸೈಕ್ಲೋನ್ಸ್ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಮತ್ತೆ ವೇವ್ ಜನರೇಷನ್, ಹೈಯೆಸ್ಟ್ ವೇವ್ ಜನರೇಷನ್ಗಳ ಆಗ್ತಿರ್ಬೋದು. ಈ ಟೈಮಲ್ಲಿ ಏನ್ ಮಾಡುತ್ತೆ ಕೋರಲ್ಸ್ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ ಕೋರಲ್ಸ್ಗಳು ಗ್ರೋತ್ ಆಗೋದ್ರಿಂದ. ನೆಕ್ಸ್ಟ್ ಥ್ರೆಟ್ಸ್ ಟು ಕೋರಲ್. ಸೊ ಕೋರಲ್ ಬ್ಲೀಚಿಂಗ್ ಆಗುತ್ತೆ, ಅಂದ್ರೆ ನಮ್ಗೆ ತುಂಬಾನೇ ಕಲರ್ಫುಲ್ ಆಗಿರುವಂತಹ ಕೋರಲ್ಸ್ ಏನಾಗುತ್ತೆ ಕೆಲವೊಂದು ಎಕ್ಸ್ಟರ್ನಲ್ ಆಕ್ಟಿವಿಟೀಸ್ ಇಂದ ಏನಾಗುತ್ತೆ ಅದ್ರದ್ದು ಬ್ಲೀಚಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಕೋರಲ್ ಬ್ಲೀಚಿಂಗ್ ಅಂದ್ರೆ ಅದು ಸತ್ತೋಗೋದು, ಡೆಡ್ ಸ್ಟೇಜ್, ಅದನ್ನ ಕೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ. ಸೊ ಏನೆಲ್ಲ ಥ್ರೆಟ್ಸ್ ಇದೆ ಅಂತ ಹೇಳಿದ್ರೆ ನ್ಯಾಚುರಲಿ ಹೇಳ್ಬೇಕಂತ ಹೇಳಿದ್ರೆ ನ್ಯಾಚುರಲ್ ಕೆಲಾಮಿಟೀಸ್, ಹೆವಿ ನ್ಯಾಚುರಲ್ ಕೆಲಾಮಿಟೀಸ್ ಆದ್ರೆ ಅದರಿಂದ ಕೂಡ ಕೋರಲ್ ಥ್ರೆಟ್ ಆಗುತ್ತೆ. ಹಾಗೆ ಟೂರಿಸಂ ಆಕ್ಟಿವಿಟೀಸ್ ಜಾಸ್ತಿ ಆದ್ರೆ, ಮತ್ತೆ ಆಯಿಲ್ ಸ್ಪಿಲ್ಸ್ ಆದ್ರೆ, ಟ್ರೇಡಿಂಗ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆದ್ರೆ, ಫಿಶರಿಂಗ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆದ್ರೆ, ಈ ರೀತಿಯ ಥ್ರೆಟ್ಗಳು ಜಾಸ್ತಿ ಆದ್ರೆ ಕೋರಲ್ಸ್ ಡೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡ್ರೆ ಕೋರಲ್ ರೀಫ್ಸ್ ಆರ್ ಹೈಲಿ ಡಿಪೆಂಡೆಂಟ್ ಆನ್ ಸರ್ಟನ್ ಕಂಡೀಷನ್ ಫಾರ್ ದರ್ ಗ್ರೋತ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ರಿಕ್ವೈರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕೋರಲ್ ರೀಫ್ಸ್ ಅಂತ ಕೇಳಿದ್ದಾರೆ. So sunlight for photosynthesis by algae, warm water temperature between 68 Fahrenheit to 90 Fahrenheit, clear and clean water for light penetration, fresh water influx from river. Fresh water idre corals growth ಆಗಲ್ಲ. ಸೊ ಆಪ್ಷನ್ 4 ರಾಂಗ್ ಆಗುತ್ತೆ. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ದಟ್ ಇಸ್ 1, 2 and 3 ಓನ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ and first Darjeeling Zoo gets biobank to collect cell tissue samples. Biobanks. ಸೊ ಆಕ್ಚುಲಿ ಬಯೋಬ್ಯಾಂಕ್ಗಳನ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು 2024 ಜುಲೈಯಿಂದಾನೇ ಅನೌನ್ಸ್ ಮಾಡಿರ್ತೀವಿ. ಸೊ ಮೊದಲನೇದಾಗಿ ಇವಾಗ ಬಯೋಬ್ಯಾಂಕ್ ನ ತಗೊಂಡ್ಬರ್ತಾ ಇದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಪದ್ಮಜಾ ನಾಯ್ಡು ಹಿಮಾಲಯನ್ ಝೂ ಅಲ್ಲಿ. ಪದ್ಮಜಾ ನಾಯ್ಡು ಹಿಮಾಲಯನ್ ಝೂಯಾಲಜಿಕಲ್ ಪಾರ್ಕ್ ಎಲ್ಲಿರೋದು? ವೆಸ್ಟ್ ಬೆಂಗಾಲ್ ಅಲ್ಲಿ ಇರೋದು. ಇದನ್ನ ನಾವು ಡಾರ್ಜಿಲಿಂಗ್ ಝೂ ಅಂತ ಕೂಡ ಕರಿತೇವೆ. ಸೊ ಇದನ್ನ ಯಾರು ತರ್ತಿರೋದು ಅಂತ ಹೇಳಿದ್ರೆ ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಅವರು ಅಲಾಂಗ್ ವಿತ್ ಗವರ್ಮೆಂಟ್ ಎರಡೂ ಸೇರ್ಬಿಟ್ಟು ಕೊಲಾಬರೇಷನ್ ಅಲ್ಲಿ ಈ ಒಂದು ಬಯೋ ಬ್ಯಾಂಕ್ ಅನ್ನ ತರ್ತಾ ಇದ್ದಾರೆ. ಸೊ ಬಯೋ ಬ್ಯಾಂಕ್ ಅಂದ್ರೆ ಏನು? ಸೊ ಬಯೋ ಬ್ಯಾಂಕ್ ಅಂತ ಹೇಳಿದ್ರೆ ಎಂಡೇಂಜರ್ಡ್ ಸ್ಪೀಸೀಸ್ಗಳು ಇನ್ನೊಂದು
ನೆಕ್ಸ್ಟ್ ಆರ್ಟಿಕಲ್ ನ ನಾವು ನೋಡ್ಕೊಂಡ್ರೆ, ಇನ್ ಅ ಫಸ್ಟ್ ಡಾರ್ಜಿಲಿಂಗ್ ಝೂ ಗೆಟ್ಸ್ ಬಯೋ ಬ್ಯಾಂಕ್ ಟು ಕಲೆಕ್ಟ್ ಸೆಲ್ ಟಿಶ್ಯೂ ಸ್ಯಾಂಪಲ್ಸ್ ಅಂತ ಇದೆ. ಸೊ ಇತ್ತೀಚೆಗೆ ಅಂದ್ರೆ ಈಗ 2024 ಜುಲೈ ಮಂತ್ ಅಲ್ಲಿ ನಾವು ಆಲ್ರೆಡಿ ಬಯೋ ಬ್ಯಾಂಕ್ ಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅನೌನ್ಸ್ ಮಾಡಿರುತ್ತೆ. ಅದೇ ನಿಟ್ಟಿನಲ್ಲಿ ಮೊದಲ ಬಾರಿಗೆ ನಾವು ಪದ್ಮಜ ನಾಯ್ಡು ಹಿಮಾಲಯನ್ ಝುವಾಲಜಿಕಲ್ ಪಾರ್ಕ್ ಅಲ್ಲಿ ಮೊದಲ ಬಯೋ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿದೀವಿ. ಈ ಪದ್ಮಜ ನಾಯ್ಡು ಝುವಾಲಜಿಕಲ್ ಪಾರ್ಕ್ ಅನ್ನೇ ನಾವು ಏನಂತ ಕರಿತಾ ಇದ್ದೀವಿ, ಡಾರ್ಜಿಲಿಂಗ್ ಝೂ ಅಂತ ಹೇಳ್ಬಿಟ್ಟು ಫೇಮಸ್ ಆಗಿ ಕರಿತೇವೆ. ಸೊ ವಾಟ್ ಇಸ್ ಬಯೋ ಬ್ಯಾಂಕ್? ಏನು ಬಯೋ ಬ್ಯಾಂಕ್ ಅಂತ ಹೇಳಿದ್ರೆ, ನಾವು ಯೂಶಲಿ ಎನ್ವಿರಾನ್ಮೆಂಟ್ ನಾವು ಓದುವಾಗ ಇನ್ಸಿಟು ಮತ್ತೆ ಎಕ್ಸಿಟು ಕನ್ಸರ್ವೇಷನ್ ನೋಡ್ತೀವಿ. ಇನ್ಸಿಟು ಮತ್ತೆ ಎಕ್ಸಿಟು ಕನ್ಸರ್ವೇಷನ್ ನೋಡುವಾಗ, ಎಕ್ಸಿಟು ಕನ್ಸರ್ವೇಷನ್ ಅಂದ್ರೆ ಏನು? ಎಕ್ಸಿಟು ಅಂತ ಹೇಳಿದ್ರೆ ಒಂದು ಸ್ಪೀಸಿಸ್ ಇದೆ, ಆ ಸ್ಪೀಸಿಸ್ ನ ತನ್ನ ಒಂದು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇಂದ ಹೊರಗಡೆ ಇಟ್ಬಿಟ್ಟು ಕನ್ಸರ್ವೇಷನ್ ಮಾಡ್ತೀವಲ್ಲ, ಅದನ್ನ ನಾವು ಎಕ್ಸಿಟು ಕನ್ಸರ್ವೇಷನ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ನಾವು ಸೀಡ್ ಬ್ಯಾಂಕ್, ಜೀನ್ ಬ್ಯಾಂಕ್ ಈ ತರದೆಲ್ಲ ನೋಡ್ತೀವಿ. ಅದೇ ರೀತಿ ಬಯೋ ಬ್ಯಾಂಕ್ ಕೂಡ. ಸೊ ಬಯೋ ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಂಡೇಂಜರ್ಡ್ ಸ್ಪೀಸೀಸ್ ಗಳ ಟಿಶ್ಯೂ ಹಾಗೆಯೇ ಸೆಲ್ ಅನ್ನ ಕಲೆಕ್ಟ್ ಮಾಡಿ ಪ್ರೊಟೆಕ್ಟ್ ಮಾಡಲಾಗುತ್ತೆ. ಕಲೆಕ್ಟ್ ಕೂಡ ಮಾಡಲಾಗುತ್ತೆ, ಪ್ರೊಟೆಕ್ಟ್ ಕೂಡ ಮಾಡಲಾಗುತ್ತೆ ಬಯೋ ಬ್ಯಾಂಕ್ ಅಲ್ಲಿ. ಸೊ ಯಾರು ಬಯೋ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಿರೋದು ಅಂತ ಹೇಳಿದ್ರೆ, ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಅವರು ಗೌರ್ಮೆಂಟ್ ಜೊತೆ ಕೊಲಾಬರೇಷನ್. ಗೌರ್ಮೆಂಟ್ ಯಾವ ಮಿನಿಸ್ಟ್ರಿ ಅಂತ ಕೂಡ ಕೇಳ್ತಾರೆ, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ನೆನಪಿರ್ಬೇಕು. ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿತ್ ಕೊಲಾಬರೇಷನ್ ವಿತ್ ದ ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ, ಈ ಇಬ್ರು ಸೇರ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಬಯೋ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಟೋಟಲ್ 60 ಅನಿಮಲ್ಸ್ ಇಂದ 23 ಸ್ಪೀಸೀಸ್ ಗಳನ್ನ ಕನ್ಸರ್ವೇಷನ್ ಮಾಡ್ತಾ ಇದ್ದಾರೆ ಈ ಒಂದು ಬಯೋ ಬ್ಯಾಂಕ್ ಅಲ್ಲಿ. ಅಲಾಂಗ್ ವಿತ್ ದಿಸ್, ಇದ್ರ ಜೊತೆಗೇನೆ 2 ಬಯೋ ಬ್ಯಾಂಕ್ ಗಳನ್ನ ನೆಕ್ಸ್ಟ್ ಸೆಟಪ್ ಮಾಡಬೇಕು ಅಂತ ಪ್ಲಾನ್ ಕೂಡ ಮಾಡಲಾಗಿದೆ. ಎಲ್ಲಿ ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ. ಸೊ ಡೆಲ್ಲಿ ರೀಜನ್ ಅಲ್ಲಿ ನ್ಯಾಷನಲ್ ಝೂ ಇದೆ ಅಲ್ಲ, ನ್ಯಾಷನಲ್ ಝೂ ಅಲ್ಲಿ ಅಲಾಂಗ್ ವಿತ್ ದಟ್ ನಂದಕನ್ನನ್ ಝೂ ಇರೋದು ಒಡಿಶಾ. ಇದೆರಡರಲ್ಲೂ ಕೂಡ ನೆಕ್ಸ್ಟ್ ಬಯೋ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ನ ತಗೋ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ಝೂ ಅಂದ್ರೆ ಏನು? ಝೂನ ನಾವು ಎಸ್ಟಾಬ್ಲಿಷ್ ಮಾಡಿರೋದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಅಲ್ಲಿ. ಝೂ ಎಕ್ಸಿಬಿಷನ್ ಗಳನ್ನ ಎಕ್ಸ್ಟರ್ನಲ್ ರೀಜನ್ ಅಲ್ಲಿ ಇಟ್ಟುಬಿಟ್ಟು, ಅಂದ್ರೆ ತನ್ನ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇಂದ ತಗೊಂಡೋಗಿ ಕ್ಯಾಪ್ಟಿವ್ ಫಾರ್ಮ್ ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತೀವಿ. ಅದನ್ನ ನಾವು ಝುವಾಲಜಿಕಲ್ ಪಾರ್ಕ್ ಅಥವಾ ಝೂ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್ ಬಯೋ ಬ್ಯಾಂಕ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತು. ಅಂಡ್ ಇವಾಗ ಎಸ್ಟಾಬ್ಲಿಷ್ ಮಾಡಿರುವಂತಹ ಪದ್ಮಜ ನಾಯ್ಡು ಹಿಮಾಲಯನ್ ಝುವಾಲಜಿಕಲ್ ಪಾರ್ಕ್ ಬಂದ್ಬಿಟ್ಟು ಭಾರತದ ಮೊದಲ ಬಯೋ ಬ್ಯಾಂಕ್ ಆಗಿದೆ. ಸೊ ಯಾರು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ? CCMB. ಅದ್ರ ಜೊತೆಗೆ ಮಿನಿಸ್ಟ್ರಿ ಯಾವ್ದು ಬರುತ್ತೆ? ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ. ಅಂಡ್ ಈ ಒಂದು ಬಯೋ ಬ್ಯಾಂಕ್ ಅನ್ನ ಫ್ರಾಝನ್ ಝೂ ಅಂತ ಕರೀತಾರೆ. ಬಿಕಾಸ್ -196 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಟೆಂಪರೇಚರ್ ಅಲ್ಲಿ ಈ ಒಂದು ಸ್ಪೀಸೀಸ್ ಗಳನ್ನ ನಾವು ಕನ್ಸರ್ವೇಷನ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಫ್ರಾಝನ್ ಝೂ ಅಂತ ಕೂಡ ಕರಿತೀವಿ. ಇಲ್ಲಿ ನೈಟ್ರೋಜನ್ ಲಿಕ್ವಿಡ್ ಅನ್ನ ಯೂಸ್ ಮಾಡ್ತೇವೆ. ಓಕೆನಾ? ನೆಕ್ಸ್ಟ್ ಬಯೋ ಬ್ಯಾಂಕ್ ಇನ್ ಝೂ, ಇದ್ರದ್ದು ಕೀ ಫೀಚರ್ ಏನು ಅಂತ ಹೇಳಿದ್ರೆ, ಜೆನೆಟಿಕ್ ಮೆಟೀರಿಯಲ್ ಪ್ರಿಸರ್ವ್, ಹೇಳ್ದೆ DNA ಸೆಲ್ಸ್, ಇದನ್ನ ಟಿಶ್ಯೂಗಳನ್ನ ಪ್ರಿಸರ್ವ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಕ್ರಯೋಜೆನಿಕ್ ಸ್ಟೋರೇಜ್ ಅಂದ್ರೆ ಐಸ್ ರೀತಿಯಲ್ಲಿ ಫಾರ್ಮೇಶನ್ ಆಗುತ್ತಲ್ಲ ಆ ತರದನ್ನ. ಸೊ -196 ಡಿಗ್ರಿಯಲ್ಲಿ ನೈಟ್ರೋಜನ್ ಲಿಕ್ವಿಡ್ ಅನ್ನ ಯೂಸ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಸ್ಟೋರ್ ಮಾಡ್ತಾರೆ. ನೆಕ್ಸ್ಟ್ ಬಯೋಡೈವರ್ಸಿಟಿಯನ್ನ ಕನ್ಸರ್ವೇಷನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಲ್ರೆಡಿ ಕನ್ಸರ್ವೇಷನ್ ಮಾಡಿದ್ದಾರೆ ಕೂಡ
ಆಲ್ರೆಡಿ ಇದ್ರ ಟ್ರಯಲ್ ಕೂಡ ಆಗಿದೆ, ಟ್ರಯಲ್ ಆಗಿರೋದ್ರಿಂದ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಸೈಂಟಿಫಿಕ್ ರಿಸರ್ಚ್ ಅಂಡ್ ಕ್ಲಾನಿಂಗ್. ಬೇರೆ ಬೇರೆ ಸ್ಪೀಸೀಸ್ಗಳು ಎಂಡೇಂಜರ್ಡ್ ಅಥವಾ ಎಕ್ಸ್ಟಿಂಟ್ ಆಗೋ ಚಾನ್ಸಸ್ ಇದೆ, ಅದ್ರದ್ದು ಮಾಡಿಫಿಕೇಶನ್ ಎಲ್ಲ ಮಾಡಬೇಕು, ಅದಕ್ಕೂ ಕೂಡ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಸಿಸ್ಟೆಡ್ ರಿಪ್ರೊಡಕ್ಷನ್ ಅಂಡ್ ಬ್ರೀಡಿಂಗ್ ಪ್ರೋಗ್ರಾಮ್. ಯಾವ್ದು ಎಂಡೇಂಜರ್ಡ್ ಸ್ಪೀಸೀಸ್ ಆಗುತ್ತೆ ಆ ತರ ಸ್ಪೀಸೀಸ್ಗಳದ್ದು ಬ್ರೀಡಿಂಗ್ ಪ್ರೋಗ್ರಾಮ್ಗಳನ್ನ ಕೂಡ ತಗೊಂಡ್ಬಂದು ಅದರ ಪಾಪ್ಯುಲೇಷನ್ ನ ಜಾಸ್ತಿ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಡಿಸಾಸ್ಟರ್ ರಿಕವರಿ ಫಾರ್ ಸ್ಪೀಸೀಸ್, ಡಾಟಾ ಶೇರಿಂಗ್ ಅಂಡ್ ಗ್ಲೋಬಲ್ ಕೊಲಾಬರೇಷನ್. ಬೇರೆ ಬೇರೆ ಕೊಲಾಬರೇಷನ್ಸ್ ಗಳನ್ನ ಕೂಡ ಮಾಡ್ತೇವೆ ಅಂಡ್ ಬೇರೆ ಬೇರೆ ರೀಜನ್ ಕೂಡ ಈ ಒಂದು ಸ್ಪೀಸೀಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತೀವಿ. ಸಪೋರ್ಟ್ ಫಾರ್ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್. ಸೊ ನೆಕ್ಸ್ಟ್ ಡಾರ್ಜಿಲಿಂಗ್ ಝೂ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ಕೊಂಡ್ರೆ ಪದ್ಮಜ ನಾಯ್ಡು ಹಿಮಾಲಯನ್ ರೀಜನ್ ಅಲ್ಲಿ ಡಾರ್ಜಿಲಿಂಗ್ ಝೂ ಅಂತ ಕೂಡ ಕರಿತೀವಿ ಆ ರೀಜನ್ ಈ ರೀಜನ್. ನೆಕ್ಸ್ಟ್ ಸಕ್ಸಸ್ಫುಲ್ ಎಕ್ಸಾಂಪಲ್ಸ್. ಆಲ್ರೆಡಿ ಟ್ರಯಲ್ ಮಾಡಿದರೆ ನಡೀತಾ ಇದೆ ಅಂತ ಕೂಡ ಹೇಳಿದ್ದೀನಿ. ಅದಕ್ಕೆ ಎಕ್ಸಾಂಪಲ್ ನೋಡ್ಕೊಂಡ್ರೆ ಅಮೆರಿಕನ್ ಬ್ಲ್ಯಾಕ್ ಫುಟೆಡ್ ಫೆರೆಟ್ ಮತ್ತೆ ನರ್ದನ್ ಒನ್ ಹಾರ್ನಡ್ ರೇನು, ಇದೆರಡನ್ನು ಕನ್ಸರ್ವೇಷನ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅದು ಒಂದು ಸಕ್ಸಸ್ಫುಲ್ ಎಕ್ಸಾಂಪಲ್ಸ್ ಆಗಿದೆ. ಸೊ ಈ ಒಂದು ಬಯೋ ಬ್ಯಾಂಕಿನ ಬಗ್ಗೆ ಕ್ವಶನ್ ನಾವು ನೋಡ್ಕೊಂಡ್ರೆ, consider the following statement regarding biobank. A biobank is a facility that collects, stores and preserves biological samples such as DNA, tissues and reproductive cells for research and conservation purpose. Correct. Next, in India, biobank in zoos function under the Wildlife Protection Act 1972 and are regulated by the Central Zoo Authority ಅಂತ ಕೇಳಿದರೆ ಇಲ್ಲ. ಸೊ ಹಾಗಾಗಿ ಆಪ್ಷನ್ 1 ದಟ್ ಇಸ್ 1 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಧನ್ ಧಾನ್ಯ ಕೃಷಿ ಯೋಜನಾ ಬಗ್ಗೆ ಹೇಳ್ತಿದ್ದಾರೆ. ಸೊ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನಾ ಬಂದ್ಬಿಟ್ಟು ಈಗ ರೀಸೆಂಟ್ ಆಗಿ ಯೂನಿಯನ್ ಬಜೆಟ್ ಆಯ್ತಲ್ವಾ, ಆ ಬಜೆಟ್ ಅಂಡರ್ ಅಲ್ಲಿ ತಗೊಂಡು ಬರ್ತಾರೆ. ಸೊ ಬಜೆಟ್ ಅಂಡರ್ ಅಲ್ಲಿ ಅನೌನ್ಸ್ ಮಾಡಿದ ರೀಸನ್ ಏನು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ನೆನಪಿರುತ್ತೆ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಈ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಇದರ ಒಂದು ಇನ್ಸ್ಪಿರೇಷನ್ ಇಂದ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಯನ್ನ ತಗೊಂಡ್ಬರ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ನೋಡ್ಕೊಂಡ್ರೆ ಯಾವ್ಯಾವ ಏನಕ್ಕೋಸ್ಕರ ತಗೊಂಡ್ಬರ್ತಿದ್ದಾರೆ, ಮೇನ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ಟೋಟಲ್ 100 ಡಿಸ್ಟ್ರಿಕ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಈ 100 ಡಿಸ್ಟ್ರಿಕ್ಟ್ ಇಂದ 1.7 crore ಫಾರ್ಮರ್ಸ್ಗೆ ಹೆಲ್ಪ್ ಆಗಬೇಕು. ಅದೇ ರೀತಿ ಡಿಸ್ಟ್ರಿಕ್ಟ್ಗಳನ್ನ ಸೆಲೆಕ್ಟ್ ಮಾಡೋದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಎಲ್ಲಿ ಲೋ ಈಲ್ಡಿಂಗ್ ಕ್ರಾಪ್ಸ್ಗಳು ಬರ್ತಾ ಇದೆ ಆ ರೀತಿಯ ಡಿಸ್ಟ್ರಿಕ್ಟ್ಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಹೈ ಈಲ್ಡಿಂಗ್ ಕ್ರಾಪ್ಸ್ಗಳನ್ನ ತಗೊಂಡ್ಬರೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಸೊ ಇಲ್ಲಿ ಎಲಿಜಿಬಲ್ ಯಾರ್ಯಾರು ಇರ್ತಾರೆ, ಫಾರ್ಮರ್ಸ್ ಆಗಿರ್ತಾರೆ ಎಲಿಜಿಬಲ್ಸ್. ಸೊ ಯಾವಾಗ ಅನೌನ್ಸ್ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಸೊ ಫೋಕಸ್ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್, ಸ್ಟೇಟ್ ಕೊಲಾಬ್ರೇಷನ್ಸ್. ಇನ್ನು ಕೂಡ ಫಂಡಿಂಗ್ ನ ಯಾರು ಮಾಡಬೇಕು ಅಂತ ಡೀಟೇಲ್ಸ್ ಇನ್ನು ಕೊಟ್ಟಿಲ್ಲ, ಬಟ್ ನಬಾರ್ಡ್ ಮತ್ತೆ ಸ್ಟೇಟ್ ಫಿನಾನ್ಸ್ ಎರಡೂ ಸೇರ್ಬಿಟ್ಟು ಫಂಡಿಂಗ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಸೊ ಟಾರ್ಗೆಟ್ ಏನು, 100 ಡಿಸ್ಟ್ರಿಕ್ಟ್ ಎಲ್ಲಿ ಲೋ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಬರ್ತಾ ಇದೆ ಅಲ್ಲಿ ತಗೊಂಡ್ಬರ್ಬೇಕು ಅಂತ. ಇನ್ನ ಕೀ ಆಬ್ಜೆಕ್ಟಿವ್ಸ್ ಗಳನ್ನ ನೋಡ್ಕೊಂಡ್ರೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದಕ್ಕೋಸ್ಕರ, ಫಾರ್ಮರ್ಸ್ ರೀಜನ್ ನಲ್ಲಿ ಸಸ್ಟೈನಬಲ್ ಅಗ್ರಿಕಲ್ಚರ್ ನ ತಗೊಂಡ್ಬರೋದಕ್ಕೋಸ್ಕರ, ಮತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್, ಆಮೇಲೆ ಪೋಸ್ಟ್ ಹಾರ್ವೆಸ್ಟಿಂಗ್ ಪೀರಿಯಡ್ ಅಲ್ಲಿ ಸ್ಟೋರೇಜ್ ಗಳನ್ನ ಪಂಚಾಯತ್ ಕೊಲಾಬ್ರೇಷನ್ ಮೂಲಕ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಪೋಸ್ಟ್ ಹಾರ್ವೆಸ್ಟ್ ಸ್ಟೋರೇಜ್ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಂತ ಕೇಳಿರ್ತೀವಲ್ಲ, ಅದನ್ನು ಕೂಡ ಸ್ಟ್ರೆಂಥನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇರಿಗೇಷನ್ ಫೆಸಿಲಿಟಿಯನ್ನ ತಗೊಂಡ್ಬರೋದಕ್ಕೂ ಕೂಡ ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡ್ಲಾಗತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ ಅಂಡ್ ಬೆನಿಫಿಟ್ಸ್. ಯಾರ್ಯಾರು ಬೆನಿಫಿಟ್ಸ್, ಕ್ರಾಪ್ ಇಂಟೆನ್ಸಿಟಿ ಜಾಸ್ತಿ ಮಾಡಕ್ಕೆ, ಹಾಗೆ 1.7 crore ಫಾರ್ಮರ್ಸ್ ಗಳನ್ನ ಏನ್ ಮಾಡ್ತಾ ಇದೆ, ಟಾರ್ಗೆಟ್ ಮಾಡ್ತಾ ಇದೆ. ಇಂಪ್ಲಿಮೆಂಟೇಷನ್ ಫ್ರೇಮ್ ವರ್ಕ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಇಂಪ್ಲಿಮೆಂಟ್ ಮಾಡೋದು. ಅದೇ ರೀತಿ ಕ್ಯಾಬಿನೆಟ್ ಇನ್ನು ಕೂಡ ಅಪ್ರೂವ್ ಮಾಡಿಲ್ಲ ಫಂಡಿಂಗ್ ನ, ಬಟ್ ಊಹಾಪೋಹಗಳಿಂದ ನಬಾರ್ಡ್ ಮತ್ತೆ
ಫಿನಾನ್ಸ್ ಮಿನಿಸ್ಟ್ರಿ ಇದಕ್ಕೆ ಫಂಡಿಂಗ್ ನ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಹಾಗೆಯೇ ನೀತಿ ಆಯೋಗ್, ರೂರಲ್ ಡೆವಲಪ್ಮೆಂಟ್, ಅನಿಮಲ್ ಹಸ್ಬೆಂಡ್ರಿ ಮತ್ತೆ ಡೈರಿಂಗ್ ಈ ಮಿನಿಸ್ಟ್ರೀಸ್ ಕೂಡ ಇದಕ್ಕೆ ಸಪೋರ್ಟಿಂಗ್ ಆಗಿದೆ. ನೆಕ್ಸ್ಟ್ ಕಂಪ್ಯಾರಿಸನ್ ವಿತ್ ಅದರ್ ಸ್ಕೀಮ್ಸ್. ಫಸ್ಟ್ ಒನ್ PMDKY, ಇದರಲ್ಲಿ ಕ್ರೆಡಿಟ್ ಸಪೋರ್ಟ್ ನ ಕೊಡ್ತಾ ಇದ್ದಾರೆ, ಕ್ರಾಪ್ ಇಂಟೆನ್ಸಿಟಿನ ಫೋಕಸ್ ಮಾಡ್ತಿದ್ದಾರೆ, ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ನ ಕೂಡ ತರ್ತಿದ್ದಾರೆ, ಇದರಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ರಧಾನ ಮಂತ್ರಿ ಕಿಸಾನ್ ಇನ್ಕಮ್ ಸಪೋರ್ಟ್ ನ ಮಾಡೋದಕ್ಕೋಸ್ಕರ ಅಂದ್ರೆ 6,000 rupees ಅನ್ನ ಕೊಡ್ಬೇಕು ಅಂತ ಇದೆಯಲ್ಲ, ಆ ಒಂದು ಪ್ರೋಗ್ರಾಮು ಇದ್ರಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನಾ ಕ್ರಾಪ್ ಇನ್ಶೂರೆನ್ಸ್, ಕ್ರಾಪ್ ಫೇಲ್ಯೂರ್ ಆದಾಗ ಇನ್ಶೂರೆನ್ಸ್, ಇದನ್ನ ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್ ನ ರಿಪ್ಲೇಸ್ ಮಾಡಿ ತಗೊಂಡ್ಬಂದಿರುವಂತಹ ಸ್ಕೀಮ್ ಇದಾಗಿದೆ. ನೆಕ್ಸ್ಟ್ ರಾಷ್ಟ್ರೀಯ ಕೃಷಿ ವಿಜ್ಞಾನ್ ಯೋಜನಾ ಹಾಲಿಸ್ಟಿಕ್, ಅಂದ್ರೆ ಕಂಪ್ಲೀಟ್ ನಮ್ಮ ಅಗ್ರಿಕಲ್ಚರಲ್ ಗ್ರೋತ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ಅನ್ನ ತಗೊಂಡ್ಬಂದಿರ್ತಾರೆ. ಸೊ ಪೊಟೆನ್ಶಿಯಲ್ ಚಾಲೆಂಜ್ ಏನು, ಸ್ಕೀಮ್ ಏನು ತರ್ತಾ ಇದ್ದಾರೆ, ಚಾಲೆಂಜಸ್ ಏನೇನು ಫೇಸ್ ಮಾಡ್ತಾರೆ. ಮೊದಲಿಗೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಅಷ್ಟು ಲೋ ಹಿಲ್ಡ್ ಬರ್ತದೆ, ಯಾವ ಡಿಸ್ಟ್ರಿಕ್ಟ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದೇ ಮೇಜರ್ ಚಾಲೆಂಜ್ ಆಗುತ್ತೆ. ಬಿಕಾಸ್ ಇಂಡಿಯಾ ಇಸ್ ಅ ಡೈವರ್ಸ್ ಕಂಟ್ರಿ, ತುಂಬಾನೇ ಡಿಸ್ಟ್ರಿಕ್ಟ್ ಗಳಿದೆ, ಎಲ್ಲಿ ಯಾವ ಡಿಸ್ಟ್ರಿಕ್ಟ್ ಗಳನ್ನ ಚೂಸ್ ಮಾಡಬೇಕು ಅನ್ನೋದು ಮೇಜರ್ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಫಂಡ್ ಯುಟಿಲೈಸೇಷನ್ ಅಂಡ್ ಲೀಕೇಜ್, ಮಿಡಲ್ ಮ್ಯಾನ್ಸ್ ಗಳು ಬರ್ತಾರೆ, ಯಾವ ರೀತಿಯಲ್ಲಿ ಫಂಡ್ ಯುಟಿಲೈಸೇಷನ್ ಮತ್ತೆ ಲೀಕೇಜ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಕೋಆರ್ಡಿನೇಷನ್, ಮಲ್ಟಿಪಲ್ ಮಿನಿಸ್ಟ್ರಿ ನೋಡ್ಕೊಂಡ್ವಿ ನಾವು, ಅನಿಮಲ್ ಹಸ್ಬೆಂಡ್ರಿ ಬರ್ತಾ ಇದೆ, ಫಿಶರೀಸ್ ಬರ್ತಾ ಇದೆ. ಸೊ ಮಲ್ಟಿಪಲ್ ಮಿನಿಸ್ಟ್ರಿ ಇದ್ರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಕೋಆರ್ಡಿನೇಷನ್ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ನೆಕ್ಸ್ಟ್ ಫಾರ್ಮರ್ ಅವೇರ್ನೆಸ್ ಅಂಡ್ ಪಾರ್ಟಿಸಿಪೇಷನ್, ನಮ್ಗೆ ಬಂದಿರುವಂತಹ ಎಷ್ಟೋ ಗವರ್ಮೆಂಟ್ ಸ್ಕೀಮ್ಸ್ ಗಳು ಎಷ್ಟೋ ಫಾರ್ಮರ್ಸ್ ಗಳಿಗೆ ಇನ್ನ ಕೂಡ ಗೊತ್ತಿರಲ್ಲ ಯಾವ ರೀತಿಯಲ್ಲಿ ತಗೋಬೇಕು ಅಂತ. ಸೊ ಅದು ಕೂಡ ಮೇಜರ್ ಚಾಲೆಂಜ್ ಆಗತ್ತೆ. ನೆಕ್ಸ್ಟ್ ನಾ ಹೇಳಿದೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಇಂದ ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟು ಇದನ್ನ ಎಸ್ಟಾಬ್ಲಿಷ್ ಮಾಡಿದೀವಿ ಅಂತ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅನ್ನೋಂತಹ ಪ್ರೋಗ್ರಾಮ್ ನ 2018ರಲ್ಲಿ ತಗೊಂಡ್ಬರ್ತಾರೆ. ಏನಕ್ಕೋಸ್ಕರ ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ, ಇನ್ನು ಕೂಡ ಕೆಲವೊಂದು ರೀಜನ್ಗಳು, ಕೆಲವೊಂದು ಅನ್ಡೆವಲಪ್ಡ್ ಡಿಸ್ಟ್ರಿಕ್ಟ್ ಗಳಿರುತ್ತಲ್ಲ, ಆ ಅನ್ಡೆವಲಪ್ಡ್ ಡಿಸ್ಟ್ರಿಕ್ಟ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಯೂಶಲಿ ಫೋಕಸ್ಡ್ ಏರಿಯಾ ಬಂದ್ಬಿಟ್ಟು ಎಜುಕೇಶನ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಗೋಲ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಈ ರೀತಿ ಬೇರೆ ಬೇರೆ ಮೇಜರ್ ಆಗಿರುವಂತಹ ಏರಿಯಾನ ಫೋಕಸ್ ಮಾಡಿಬಿಟ್ಟು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ನ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಕನ್ವರ್ಜೆನ್ಸ್, ಕೊಲಾಬರೇಷನ್ ಮತ್ತೆ ಕಾಂಪಿಟೇಷನ್ 3C ಮಾಡೆಲ್ ಅಲ್ಲಿ ವರ್ಕ್ ಆಗುತ್ತೆ. ಫೋಕಸ್ ಏರಿಯಾ ಹೆಲ್ತ್ ಮತ್ತೆ ನ್ಯೂಟ್ರಿಯೆಂಟ್ಸ್, ಎಜುಕೇಶನ್, ಅಗ್ರಿಕಲ್ಚರ್ ಅಂಡ್ ವಾಟರ್ ರಿಸೋರ್ಸಸ್, ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಬೇಸಿಕ್ ಸರ್ವಿಸಸ್. ನೆಕ್ಸ್ಟ್ ಇದನ್ನ ಯಾರು ಮಾನಿಟರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ರಿಯಲ್ ಟೈಮ್ ರ್ಯಾಂಕಿಂಗ್ ನ ಕೊಡ್ತಾರೆ. ಅಂದ್ರೆ ಎನ್ಕರೇಜ್ ಮಾಡ್ಬೇಕಲ್ವಾ ಡಿಸ್ಟ್ರಿಕ್ಟ್ ಗಳನ್ನ, ಅದಕ್ಕೋಸ್ಕರ ರಿಯಲ್ ಟೈಮ್ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ ಮಂತ್ಲಿ ವೈಸು. ಅದೇ ರೀತಿ ಡಾಟಾ ಡ್ರಿವೆನ್ ಗವರ್ನೆನ್ಸ್ ನ ಕೂಡ ತಗೊಂಡ್ಬಂದಿದ್ದಾರೆ ಡಾಟಾ ಕಲೆಕ್ಷನ್ಸ್ ಗೋಸ್ಕರ. ನೆಕ್ಸ್ಟ್ ಇದ್ರದ್ದು ಕ್ವಶನ್ ನೋಡ್ಕೊಂಡ್ರೆ, ವಿಚ್ ಇಸ್ ನಾಟ್ ಅ ಫೋಕಸ್ ಏರಿಯಾ ಅಂಡರ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಅರ್ಬನ್ ಹೌಸಿಂಗ್ ಇಸ್ ನಾಟ್ ದ ಫೋಕಸ್ ಏರಿಯಾ ಅಂಡರ್ ದ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಇದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇಂದಿನ ದಿನ ಬಂದಿದ್ದು, ಅಂದ್ರೆ 17ನೇ ತಾರೀಕು ಬಂದಿರೋದು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.